Hello everyone, welcome to Sanmargaha classes. Let us see question number 40 of chapter Reproduction in Animals. Draw the diagram showing the human structure of human female reproductive system and label the following parts. Human female reproductive system ದು diagram ಅನ್ನ draw ಮಾಡ್ಲಿಕ್ಕೆ ಹೇಳಿದ್ದಾರೆ and you have to label ovary, then fallopian tube. ಓವರಿ ಮತ್ತೆ ಫೆಲೋಪಿಯನ್ ಟ್ಯೂಬ್ ಅನ್ನ ಡ್ರಾ ಮಾಡಬೇಕು. ಓಕೆ, ದಿಸ್ ಈಸ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಅದರಲ್ಲಿ ಓವರಿ, ದೀಸ್ ಟು ಆರ್ ಓವರೀಸ್, ಪೇರ್ ಆಫ್ ಓವರಿ ಅಂತ ಹೇಳ್ತೀವಿ, ದೀಸ್ ಟು. ಓಕೆ, ಫೆಲೋಪಿಯನ್ ಟ್ಯೂಬ್, ಇದು ಹೌದು ಇದು ಹೌದು, ಇವೆರಡು ಫೆಲೋಪಿಯನ್ ಟ್ಯೂಬ್. ಆಮೇಲೆ ಮತ್ತೆ ಯಾವ್ಯಾವ ಪಾರ್ಟ್ ಇರುತ್ತೆ? ಯೂಟ್ರಸ್ ಇರುತ್ತೆ ಅಲ್ವಾ, ದಿಸ್ ಈಸ್ ಯೂಟ್ರಸ್. ಅಂಡ್ ವೆಜೈನಾ ಇರುತ್ತೆ. ಈ ರೀತಿ ಬೇರೆ ಬೇರೆ ಪಾರ್ಟ್ ಇರುತ್ತೆ. ಹಾಗಿದ್ರೆ ಫಂಕ್ಷನ್ ನೋಡ್ಬಿಡೋಣವಾ? ವಾಟ್ ಇಸ್ ದ ಫಂಕ್ಷನ್ ಆಫ್ ಓವರಿ? ಓವರಿ ಪ್ರೊಡ್ಯೂಸ್ ಈಸ್ಟ್ರೋಜನ್ ಹಾರ್ಮೋನ್ ಅಲ್ವಾ. ಈಸ್ಟ್ರೋಜನ್ ಹಾರ್ಮೋನ್ is responsible for secondary sexual characteristics in female ಅಲ್ಲಿ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ತರೋದು ಯಾವುದು? ಈಸ್ಟ್ರೋಜನ್. ಆ ಈಸ್ಟ್ರೋಜನ್ ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡೋದು ಯಾವುದು? ಓವರಿ. ಈಗ ಆಲ್ಸೋ ದಿಸ್ ಓವರಿ ಪ್ರೊಡ್ಯೂಸಸ್ ಎಗ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಲ್ವಾ. ಇದು ಮೇನ್ ಫಂಕ್ಷನ್ ಆಯ್ತು ಓವರಿದು. ಹಾಗಿದ್ರೆ ಫೆಲೋಪಿಯನ್ ಟ್ಯೂಬ್, ಇಟ್ ಟ್ರಾನ್ಸ್ಪೋರ್ಟ್ಸ್ ಓವಾ ಫ್ರಮ್ ಓವರಿ ಟು ಯೂಟರಸ್. ಓವರಿಯಿಂದ ಯೂಟರಸ್ಗೆ ಓವನ್ನ ಟ್ರಾನ್ಸ್ಪೋರ್ಟ್ ಮಾಡೋದು ಯಾವುದು? ಫೆಲೋಪಿಯನ್ ಟ್ಯೂಬ್. ಆಲ್ಸೋ ಇಟ್ ಆಕ್ಟ್ಸ್ ಲೈಕ್ ಸೈಟ್ ಫಾರ್ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಅಂದ್ರೆ ಏನು? ಸ್ಪರ್ಮ್ ಜೊತೆ ಎಗ್ ಫ್ಯೂಷನ್ ಆಗುವಂಥದ್ದು ಅಥವಾ ಫ್ಯೂಸ್ ಆಗುವಂಥದ್ದು ಏನಿದೆ ಅದನ್ನ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಫ್ಯೂಷನ್ ಆಫ್ ಸ್ಪರ್ಮ್ ವಿತ್ ಎಗ್ ಈಸ್ ಕಾಲ್ಡ್ ಫರ್ಟಿಲೈಸೇಷನ್. ಆ ಫರ್ಟಿಲೈಸೇಷನ್ ಸೈಟ್ ಯಾವುದು? ಫರ್ಟಿಲೈಸೇಷನ್ ಎಲ್ಲಾಗತ್ತೆ ಅಂದ್ರೆ ಈ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಆಗುವುದು. ದೀಸ್ ಟು ಆರ್ ಮೇನ್ ಫಂಕ್ಷನ್ಸ್ ಆಫ್ ಫೆಲೋಪಿಯನ್ ಟ್ಯೂಬ್. ಆಮೇಲೆ ಅಲ್ಲಿ ಫರ್ಟಿಲೈಸ್ ಆಗಿರೋದು ಝೈಗೋಟ್ ಆಗಿ ಕನ್ವರ್ಟ್ ಆಗಿರುತ್ತೆ. ನೆಕ್ಸ್ಟ್ ಪ್ರೊಸೆಸ್ ಅಂತೂ ನಿಮಗೆ ಗೊತ್ತು. ಝೈಗೋಟ್ ಆಗಿರೋದು ಎಂಬ್ರಿಯೋ ಆಗುತ್ತೆ. ಅದು ಯೂಟ್ರಸ್ ಅಲ್ಲಿ ಜಾಸ್ತಿ ನರಿಶ್ಮೆಂಟ್ ಗೋಸ್ಕರ ಯೂಟ್ರಸ್ ಅಲ್ಲಿ ಬಂದು ಇಂಪ್ಲಾಂಟ್ ಆಗಿರುತ್ತೆ. ಅದನ್ನ ಇಂಪ್ಲಾಂಟೇಶನ್ ಅಂತ ಕರಿತೀವಿ ಅಲ್ವಾ. ಈ ರೀತಿ ಬೇರೆ ಬೇರೆ ಪಾರ್ಟ್ಸ್ ಇಂದು ಬೇರೆ ಬೇರೆ ಫಂಕ್ಷನ್ಸ್ ಇದೆ. ಇದರಲ್ಲಿ ನಮಗ್ ಕೇಳಿರೋದೇನು? ರಿಪ್ರೊಡಕ್ಟಿವ್ ಸಿಸ್ಟಮ್ ಬರೀಲಿಕ್ಕೆ ಹೇಳಿದ್ದಾರೆ. ದಿಸ್ ಇಸ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಅದರಲ್ಲಿ ಓವರಿ ಮತ್ತೆ ಫೆಲೋಪಿಯನ್ ಟ್ಯೂಬ್ ಅನ್ನ ಲೇಬಲ್ ಮಾಡಿದ್ರೆ ಆಯ್ತು. ಥ್ಯಾಂಕ್ ಯು.